ಶಾಸಕ ಜಿಟಿ ದೇವೇಗೌಡ ಜೆಡಿಎಸ್ ಅಭ್ಯರ್ಥಿಗೆ ವೋಟ್ ಹಾಕಿದ್ರಾ ಅನ್ನುವಂತ ಅನುಮಾನ ಬೆಳಗ್ಗೆ ಸೃಷ್ಟಿಯಾಗಿತ್ತು. ಈಗ ಅದಕ್ಕೆ ಜೆಡಿಎಸ್ನ ನಾಯಕರು ಉತ್ತರಿಸ್ತಾ ಇದ್ದಾರೆ, ವಿಶ್ವಾಸ ವ್ಯಕ್ತಪಡಿಸ್ತಾ ಇದ್ದಾರೆ. ಅವರು ನಮ್ಮವರಿಗೆ ವೋಟ್ ಹಾಕಿದ್ದಾರೆ. ಸ್ವತಃ ಅವರ ಪುತ್ರ ಮಾತನಾಡಿದ್ದಾರೆ. ಶಾಸಕ ಹರೀಶ್ ಗೌಡ ಮಾತನಾಡಿದ್ದಾರೆ. ಜಿಟಿ ದೇವೇಗೌಡ ನಮ್ಮ ಅಭ್ಯರ್ಥಿಗೆ ವೋಟ್ ಹಾಕಿದ್ದಾರೆ. ಇನ್ನು ಎಚ್ ಡಿ ರೇವಣ್ಣ ಕೂಡ ಅದೇ ಮಾತನಾಡಿದ್ದಾರೆ. ನಮ್ಮವರಿಗೆ ವೋಟ್ ಹಾಕಿದ್ದಾರೆ ಅನ್ನೋ ವಿಶ್ವಾಸ ಇದೆ. ಅವ್ರು ಹಾಕಿದ್ದಾರೆ ಅಂತ ನನಗೆ ಭಾವನೆ ಇದೆಯಪ್ಪ. ಬಾಕಿದ ಅವ್ರಿಗೆ ನನಗೆ ಗೊತ್ತಿಲ್ಲ. ನಾನು ಏಕೆಂದ್ರೆ ತಡೀರಿ 2000 ಹಿಂದೆ ಲಾಸ್ಟ್ ಇಯರ್ ಏನು ನಡೀತು. ನಾನು ಇವತ್ತು ನಮ್ಮ ಪಕ್ಷದ ಸಿದ್ಧಾಂತದ ಪ್ರಕಾರ ಕುಮಾರನವರು ಡೈರೆಕ್ಷನ್ ಕೊಟ್ಟು ಯಾರು ನಮ್ಮ ಪಕ್ಷದ ಏನಿದೆ ನಡೆಯುತ್ತೆ ಅನ್ನೋದನ್ನ ಕುಮಾರನವರು ಟ್ರಯಲ್ ಬೇಸಿಸ್ ಮಾಡ್ಯಾರು. ಕುಮಾರನಂತ ದೇವೇಗೌಡರ ನಾವು ರಾಜಕೀಯ ಕಲಿಯೋದು ಜಾಸ್ತಿ ಆಯ್ತು ನಡೆದು. ಸರ್ ನಮ್ಮ ಏನಿದೆ ಈಗಿನ ಪರಿಸ್ಥಿತಿ ಅನ್ನೋದು ಲೆಕ್ಕಾಚಾರ ಹಾಕಬೇಕಲ್ಲ ಸರ್. ನಾವೆಲ್ಲ ಮುಂದಿನ 28ಕ್ಕೆ ಈಗಲಿಂದ ರೆಡಿ ಆಗ್ಬೇಕಲ್ಲ. ಜಿಟಿಡಿ ಅವರು ಅಡ್ಡ ಮತದಾನ ಮಾಡಿದ್ರೆ ನಿಮ್ಮ ನಿರ್ಧಾರ ಏನಾಗಿರುತ್ತೆ? ಅದು ನನಗೆ ಗೊತ್ತಿಲ್ಲ. ಪಕ್ಷದ ಅಧ್ಯಕ್ಷ ಅವರೇ ಅವ್ರು ಹಾಕಿದ್ದಾರೆ. ಈಗ ನಮ್ಮ ಪಕ್ಷದ ವತಿಯಿಂದ ನಮ್ಮೆಲ್ಲ ವರಿಷ್ಠರು ಸಹ ಅವ್ರ ಜೊತೆ ಚರ್ಚೆ ಮಾಡಲಿಕ್ಕೆ ಮಾಡಿದ್ದಾರೆ. ಬಹುಶಃ ಅವರೇ ಹೇಳಿಕೆ ಕೊಟ್ಟಿದ ಮೇಲೆ ಪ್ರಶ್ನೆ ಏನು ಉದ್ಭವಿಸ್ತು ಅಂತಕ್ಕಂಥ ನನಗೆ ಈಗ ನಾನು ಹೇಳ್ತಕ್ಕಂಥದ್ದಿಷ್ಟೇ, ಯಾವುದೇ ಗೊಂದಲ ಬೇಡ. ನಮ್ಮ ಪಕ್ಷದಲ್ಲಿ ಎಲ್ಲ 18 ಜನ ಒಗ್ಗಟ್ಟಾಗಿದ್ದೀವಿ. ಎಲ್ಲ 18 ಜನ ನಾವು JDS ಪಕ್ಷಕ್ಕೆ ಮತದಾನ ಮಾಡಿದ್ದೀವಿ. ಆತ್ಮಸಾಕ್ಷಿಯ ಬದಲು ನಾನು JDS ವೋಟ್ ಹಾಕಿದ್ದು ಹೇಳಕ್ಕೆ ಯಾಕೆ ಹಿಂಜರಿಕೆ ಜಿಟಿ ದೇವೇಗೌಡರಿಗೆ ಅಂತ ಅದನ್ನು ನೀವು ಅವ್ರನ್ನೇ ಕೇಳಬೇಕು. ಆದ್ದರಿಂದ ಈ ಪ್ರಶ್ನೆ ನಾನು ಹೇಳ್ತಕ್ಕಂಥದ್ದಿಷ್ಟೇ, ನಮ್ಮ JDS ಪಕ್ಷದ ವತಿಯಿಂದ ನಾವೆಲ್ಲ 18 ಜನ ಒಟ್ಟಾಗಿದ್ದೀವಿ. ಒಟ್ಟಾಗಿ JDS ಪಕ್ಷಕ್ಕೆ ಮತದಾನ, ಗೋವಿಂದರಾಜವ್ರಿಗೆ ಮತದಾನ ಮಾಡಿದ್ದೀವಿ. ನಾವು ಒಟ್ಟಾರೆಯಾಗಿ JDS ಪಕ್ಷದ ಅಭ್ಯರ್ಥಿಗೆ ನಾನು ಹೇಳ್ತಾ ಇದ್ದೀನಲ್ಲ, ನಾನು ಒಟ್ಟಾರೆಯಾಗಿ ಎಲ್ಲ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.